ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಓಕೆ. ನಿಮ್ಮ ಒಂದು ಶಿಸ್ತು, ಏನು ನಾವು ಕಾರ್ಯವನ್ನು ಮಾಡ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ. ಆ ಶಿಸ್ತನ್ನ ನಾನು ನಮ್ಮ ಜೀವನದಲ್ಲಿ ತಗೊಂಡು ಬಂದ್ರೆ ದುಡ್ಡು ಅದರಿಂದ ಬಂದೇ ಬರುತ್ತೆ. ಸೊ ವಿ ಡೋಂಟ್ ವರ್ಕ್ ಫಾರ್ ಮನಿ. ನಮ್ದೊಂದು ಗುರಿ, ನಾನು ಇಲ್ಲಿ ಮುಟ್ಟಬೇಕು ಅನ್ನೋವಂಥದ್ದು, ಅದರ ಜೊತೆಗೆ ಶಿಸ್ತು, ಇವೆರಡಿದ್ರೆ ದುಡ್ಡು ತಾನಾಗೆ ಬರುತ್ತೆ. ಸೊ ಅಂಡ್ ಇಟ್ ಇಸ್ ನಾಟ್ ಲೈಕ್ ಓವರ್ ನೈಟ್ ಬರೋ ಅಂಥದ್ದಲ್ಲ. ಯು ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ಕನಿಷ್ಠ ಒಂದು ಯಾವುದಾದ್ರೂ ಬಿಸ್ನೆಸ್ ನಾವು ಸ್ಟ್ಯಾಂಡ್ ಮಾಡ್ಬೇಕಂದ್ರೆ 2 ರಿಂದ 3 ವರ್ಷ ಬೇಕು. ಸೊ ಆ ಒಂದು ಕ್ಲಾರಿಟಿ ಇಟ್ಕೋಬೇಕು. ಎನಿಬಡಿ ಜಂಪಿಂಗ್ ಇನ್ ದ ಬಿಸ್ನೆಸ್, ಫಸ್ಟ್ ದೇ ಶುಡ್ ನೋ ನಾನು ನೆಕ್ಸ್ಟ್ 3 years ಐ ವಿಲ್ ಬಿ ಇನ್ವೆಸ್ಟಿಂಗ್ ಮೈ ಸೆಲ್ಫ್. ಅದಕ್ಕೆ ನಮ್ಮ ಗ್ರ್ಯಾಂಡ್ ಫಾದರ್ ಹೇಳ್ತಿದ್ರಂತೆ, ₹100 ಆಗೋವರೆಗೂ ನೀ ದುಡಿ, ಆಮೇಲೆ ಆ ₹100 ದುಡಿಯಕ್ಕೆ ಶುರು ಮಾಡುತ್ತೆ ಅಂತ. ಸೊ ಆಗಿನ ಕಾಲದಲ್ಲಿ ₹100 ಅಂದ್ರೆ ಅದು ಕೋಟಿ ಲೆಕ್ಕ ಇದ್ದಂಗೆ. ಹೌದು. ಅಥವಾ ಗೊತ್ತಿಲ್ಲ ನನಗೆ ವಾಟ್ ಆರ್ ದ ವ್ಯಾಲ್ಯೂ. ದಟ್ ಈಸ್ ಹೌ ಯೂಸ್ ಟು ಸೇ. ಓಕೆ. ₹100 ಆಗೋವರೆಗೂ ನೀ ದುಡಿ, ಆ ₹100 ಆದ್ಮೇಲೆ ಅದು ನಿನ್ನನ್ನ ಸಾಕುತ್ತೆ ಅಂತ. ಸೊ ಅಷ್ಟಾದ್ರೂ ಮಿನಿಮಮ್ ಶ್ರಮ ಮಾಡ್ಬೇಕು ಅಂತ. ಓಕೆ.